ಹಾಯ್ ಫ್ರೆಂಡ್ಸ್, ಶಶಿ ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ಚಿಕನಲ್ಲಿ ಇವತ್ತು ಸೂಪರಾಗಿ ಈಸಿಯಾಗಿ ಮಾಡುವಂಥ ವಿಧಾನ ನೋಡಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡ್ಬಂದರೆ ಸಾಕಾಗುತ್ತೆ. ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ಬಾಡಿಸ್ಕೊಳಕ್ಕಾಗುತ್ತೆ. ಇದು ತುಂಬ ಈಸಿ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರೋರ್ಗಂತೂ, ಬ್ಯಾಚುಲರ್ಗಳಿಗಂತೂ ಸೂಪರಾದ ಟೇಸ್ಟಿಯಾಗಿ ಚಿಕನನ್ನು ಗ್ರೇವಿ ರೆಡಿ ಆಗಿಬಿಡುತ್ತೆ ನೋಡಿ. ಚಿಕನ್ ಈ ರೀತಿ ತೊಳೆದಿಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಜೊತೆಗೆ ಉಪ್ಪು ಸೇರಿಸ್ಕೊಂಡ್ಬಿಟ್ವಿ. ಸ್ವಲ್ಪ ಹಂಗೆ ಅದೇ ನೀರಲ್ಲಿ, ಚಿಕನಲ್ಲಿರೋ ನೀರಲ್ಲಿ ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಬೇಗನೆ ಆಗಿಬಿಡುತ್ತೆ ನೋಡಿ. ಇಷ್ಟೇ ಫ್ರೆಂಡ್ಸ್. ರುಬ್ಕೊಂಡಿರೋ ಅಂಥ ಪೇಸ್ಟ್ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ರಿಂದ 5 ಮಿನಿಟ್ಸ್ ಒಳಗಡೆ ಚಿಕನ್ ಅನ್ನೋದು ಬೆಂದ್ಬಿಡುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಸೂಪರಾಗಿರುತ್ತೆ. ನಾನು 1/4 ಟೀ ಸ್ಪೂನು ಪೆಪ್ಪರ್ ಸೇರಿಸಿದ್ದೀನಿ. ಇಷ್ಟೇ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡು ರುಬ್ಕೊಂಡ್ಬಂದಿದ್ದೀನಿ. 1/4 ಟೀ ಸ್ಪೂನ್ ಪೆಪ್ಪರ್ ಹಾಕಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ನೋಡಿ, ಚಿಕನ್ ಅನ್ನೋದು ತುಂಬ ಬೇಗನೆ ರೆಡಿಯಾಗೋಯಿತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.